ಹಾಯ್ ವೆಲ್ಕಮ್ ಟು ಅನುಷ್ಕಾ ಲಾಗಿನ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ಮನು ಮಂಜುನಾಥ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲೈಫಲ್ಲಿ ಏನೇ ಬರಲಿ ಯಾವಾಗಲೂ ಒಂದು ಫೇಸಲ್ಲಿ ಒಂದು ನಗು ಮುಖ ಇಟ್ಕೊಂಡು ಮುಂದುವರಿಸಿ. ಏನಿದ್ರೂ ನಿಮ್ಮ ಲೈಫಲ್ಲಿ ಎಂಥ ಪ್ರಾಬ್ಲಮ್ಸ್ ಇದ್ರೂ ಸಕ್ಸಸ್ ಕಾಣ್ತೀರಾ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಇವತ್ತು 2 ದಿನ ವ್ಲಾಗ್ ಆಗಿರುತ್ತೆ. ಸೊ ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡು ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಸೊ ಸ್ವಲ್ಪ ಬೇಗ ಎದ್ಬಿಟ್ರೆ ಎಲ್ಲ ಕೆಲಸ ಕೂಡ ಮಾಡ್ಕೊಬೋದು. ಸೊ ರಾತ್ರಿ ಸ್ವಲ್ಪ ಬೇಗ ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದೇಳೋಕ್ಕೆ ಅಷ್ಟೊಂದು ಕಷ್ಟ ಅಂತ ಏನು ಅನಿಸೋದಿಲ್ಲ. ನಾನು ಬಂದು ಡೈಲಿ 4 o'clock 4:30 ಅಥವಾ 5 o'clock ಒಳಗಡೆ ಎದ್ಬಿಡ್ತೀನಿ. ಇಲ್ಲಾಂದರೆ ನಮ್ಮ ಮನೇಲಿ ಯಾವುದೇ ಕೆಲಸ ಕೂಡ ನಡೆಯೋದಿಲ್ಲ. ಸೊ ಹಾಗಾಗಿ ಇದು 2 ದಿನದ ಭಾಗ ಆಗಿರುತ್ತೆ. ಸೊ ನಾನು ಸ್ವಲ್ಪ ಊರಿಗೂ ಹೋಗಬೇಕಿತ್ತು. ಏನಕ್ಕೆ ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೆ ಬಂದು ಬೆಳಿಗ್ಗೆನೇ ಎಲ್ಲ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಮಗು ಕೂಡ ಎದ್ದೇಳಿಸಿ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿಸಿ ಹಾಗೆ ಬಾಗಿಲೆಲ್ಲ ತೊಳೆದು ಹೊರಗಡೆ ಇರುವಂಥ ಬಾಗಿಲಿಗೆ ನಾನು ರಂಗೋಲಿ ಎಲ್ಲ ಬಿಟ್ಟು ನಂತರ ನಾನಿಲ್ಲಿ ಮನೆಯೆಲ್ಲ ಒರೆಸಿದ ನಂತರ ಮನೇಲಿರುವಂಥ ಅರಿಶಿನ ಕುಂಕುಮ ಎಲ್ಲ ಹಾಗೆ ರಂಗೋಲಿನೆಲ್ಲ ಬಿಟ್ಟು ಹೂವು ಎಲ್ಲ ಇಟ್ಟು ಎಲ್ಲವನ್ನು ಕೂಡ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ನಮ್ಮ ಮನೆ ವಾರದ ದಿನ ನಾವು ನಮ್ಮ ಮನೆಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚೋದ್ರಿಂದ ನಮ್ಮ ಸಂಸ್ಕೃತಿ ಪ್ರಕಾರ ಲಕ್ಷ್ಮಿ ನಮ್ಮನೆಗೆ ಬರ್ತಾಳೆ ಅನ್ನೋವಂಥ ನಂಬಿಕೆ. ಸೊ ಹಾಗಾಗಿ ನಾನು ಕೂಡ ನಮ್ಮ ಮನೆ ದಿನ ವಾರದ ದಿನ ಮತ್ತು ಪ್ರತಿದಿನ ನಾನು ಬಾಗಿಲಿಗೆ ನೀರು ಹಾಕಿ ಖಂಡಿತವಾಗ್ಲೂ ಎದ್ದ ತಕ್ಷಣ ಮಾಡೋದಂದರೆ ಇದೊಂದೇ ಕೆಲಸ ಫಸ್ಟು. ನಂತರ ಮಿಕ್ಕಿರುವಂಥ ಕೆಲಸಗಳನ್ನ ಮುಂದುವರಿಸ್ಕೊತೀನಿ. ಸೊ ಇವತ್ತೆಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತಿನ ತಿಂಡಿಗೆ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ನನಗೆ ಸ್ವಲ್ಪ ಈ ಕೆಲಸ ಇರೋ ಕಾರಣ ನಾನು ನಿನ್ನೆ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಸೊ ಬೆಳಿಗ್ಗೆನೇ ಎದ್ದು ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಬೋಣ, ದೇವ್ರ ಪಾತ್ರ ಎಲ್ಲ ತೊಳೆದು ಹಾಗೆ ದೇವರಿಗೆ ಎಲ್ಲ ಹೂವೆಲ್ಲ ಮುಡಿಸಿ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವತ್ತೇ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದೀನಿ. ನೈಟ್ ನನಗೆ ಸ್ವಲ್ಪ ಕೆಲಸ ಇತ್ತು. ಸೊ ಮಗುಗೂ ಕೂಡ ಎಕ್ಸಾಮ್ ನಡೀತಿದೆ, ಅವಳಿಗೂ ಕೂಡ ಪ್ರಿಪೇರ್ ಮಾಡೋದಿರುತ್ತೆ. ಸೊ ಹಾಗಾಗಿ ನೈಟ್ ಏನೂ ರೆಡಿ ಮಾಡ್ಕೊಂಡಿಲ್ಲ. ಇವತ್ತೇ ಎಲ್ಲವನ್ನು ಕೂಡ ಮಾಡ್ಕೊಂಬೋಣ ಅನ್ನೋದಕ್ಕೊಂದು ಕಾರಣಕ್ಕೋಸ್ಕರ ದೇವ್ರ ಪೂಜೆ ಎಲ್ಲ ಇವತ್ತೇ ಎಲ್ಲ ತೊಳ್ಕೊಂಡು ನೀಟಾಗಿ ಪೂಜೆನ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ನಾನಿಲ್ಲಿ ರೋಡ್ ಸೈಡಲ್ಲಿರುವಂಥ ಬಾಗಿಲಿಗೆ ದೊಡ್ಡದಾಗಿರುವಂಥ ರಂಗೋಲನ ಬಿಡ್ತೀನಿ. ನಮ್ಮನೆ ಬಾಗಿಲಿಗೆ ನಾನು ಪುಟ್ಟದಾಗಿರುವಂಥ ರಂಗೋಲನ ಬಿಡ್ತೀನಿ. ಯಾಕಂತಂದರೆ ನಮ್ಮನೆ ಅರಣ್ಯ ಬಂದು ಸ್ವಲ್ಪ ಚಿಕ್ಕದಾಗಿದೆ. ಸೊ ನಾನು ಚಿಕ್ಕ ರಂಗೋಲಿ ಆದ್ರೂ ಸ್ವಲ್ಪ ಡಿಸೈನ್ ಆಗಿ ಚೆನ್ನಾಗಿ ಕಾಣೋ ಥರ ಸಿಂಪಲ್ ಆಗಿರುವಂಥ ರಂಗೋಲಿ ಬಿಟ್ಟಿರ್ತೀನಿ. ಸೊ ಮುಂದ್ಗಡೆ ಬಾಗಿಲಿಗೆ ದೊಡ್ಡದಿರುವಂಥ ರಂಗೋಲಿ ಬಿಡ್ತೀನಿ. ಸೊ ರೋಡ್ ಸೈಡ್ ಅಲ್ವಾ, ಸೊ ನೋಡೋರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ದೊಡ್ಡ ರಂಗೋಲಿ ಬಿಡ್ತೀನಿ. ಮನೇಲಿರುವಂಥ ಅಂಗಳಕ್ಕೆ ಚಿಕ್ಕದಾಗಿರುವಂಥ ರಂಗೋಲಿನೇ ಬಿಟ್ರೂ ಸ್ವಲ್ಪ ಚೆನ್ನಾಗಿ ಕಾಣಿಸಿರೋ ಥರ ರಂಗೋಲಿನ ಬಿಡ್ತೀನಿ. ದಿನ ಕೂಡ ರಂಗೋಲಿ ಬಿಡೋದ್ರಿಂದ ಸೊ ನಮಗೂ ಒಂಥರ ಖುಷಿ ಅನಿಸುತ್ತೆ, ಮನೇಲಿ ಏನೋ ಒಂಥರ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ದಿನ ಇದೇ ಥರ ನನ್ನ ರೊಟೀನ್ಸ್ ದಿನ ಹೇಗೆ ಇರುತ್ತೆ. ಸೊ ಏನೂ ಕೂಡ ಚೇಂಜಸ್ ಇರಲ್ಲ. ಸೊ ನಾಳೆ ಬಂದು ಊರಿಗೆ ಹೋಗಬೇಕಾಗಿತ್ತು. ಸೊ ಬೆಳಗ್ಗೆ 4 o'clockಗೆಲ್ಲ ಎದ್ದು ಹೋಗಬೇಕಾಗಿತ್ತು. ನಾನು 2 days ಇರೋ ಹಾಗೆಯೇ ಊರಿಗೆ ಹೋಗಬೇಕಾಗಿತ್ತು. ಯಾಕಂತಂದರೆ ಮಗುಗೆ ಎಕ್ಸಾಮ್ ನಡೀತಿರೋ ಕಾರಣ ಸೊ ನಾನು ಹಬ್ಬದ ದಿನವೇ ಹೋಗ್ತಿದ್ದೀನಿ. ಏನಪ್ಪ ಹಬ್ಬ ಅಂತಂದರೆ ಈ ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಹುಣ್ಣಿಮೆಯಿಂದನೇ ನಮ್ಮ ಕಡೆ ಎಲ್ಲ ಹೇಳಬೇಕು ಅಂತಂದರೆ ಪಿತೃಪಕ್ಷ ಹಬ್ಬನ ಆರಂಭ ಮಾಡ್ತೀವಿ. ಎಲ್ಲರ ಮನೆಯಲ್ಲೂ ಕೂಡ ಒಂದೇ ದಿನ ಇರೋದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮನೆತನದ ಒಂದು ಕುಟುಂಬಸ್ಥರು ಅಂತ ಇರ್ತಾರೆ. ಆ ಮನೆತನದ ದಿನ ಯಾವತ್ತು ಬರುತ್ತೆ ಅವತ್ತು ಆ ಹಬ್ಬನ ನಾವು ಆಚರಣೆ ಮಾಡ್ತೀವಿ. ಈ ಹಬ್ಬನ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದಾದರೆ ಮನೆ ಹಿರಿ ಮಗ ಯಾರಿರ್ತಾರೆ ಅವರು ಬಂದು ಬ್ರಾಹ್ಮಣಿಗೆ ಕರ್ಕೊಂಬಂದು ಮನೆಯಲ್ಲಿ ತರ್ಪಣ ಎಲ್ಲ ಬಿಡಿಸ್ಕೊಂಡು ಪೂಜೆಯನ್ನು ಮಾಡ್ತೀವಿ. ಹಾಗೆ ಬಗೆ ಬಗೆಯ ತಿಂಡಿ ಹಾಗೆ ತರಕಾರಿಗಳು ಪಲ್ಯಗಳು ಎಲ್ಲವನ್ನು ಕೂಡ ಈ ಹಬ್ಬದಲ್ಲಿ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಹಬ್ಬಕ್ಕೆ ಹೇಳಬೇಕು ಅಂತಂದರೆ ಕುಟುಂಬ ಸಮೇತ ಎಲ್ಲರೂ ಕೂಡ ಸೇರಿಕೊಂಡು ಮಾಡ್ತೀವಿ. ಅವತ್ತಿನ ನೈಟೇನೆ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಬಗೆ ಬಗೆಯಾದ ತಿಂಡಿಗಳು ಅಡುಗೆಗಳು ಅಂತೂ ತುಂಬ ವೆರೈಟೀಸ್ ಆಗಿರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ನಿಮಗೆ ಖಂಡಿತವಾಗ್ಲೂ ತೋರಿಸ್ಕೊಡ್ತಿದ್ದೀನಿ. ಸೊ ಪ್ರತಿ ವರ್ಷ ಕೂಡ ನನ್ನ ಮಗಳು ಕೂಡ ಬರ್ತಿದ್ಲು. ಸೊ ಈ ವರ್ಷ ಅರ್ಧ ವಾರ್ಷಿಕ ಎಕ್ಸಾಮ್ ಬಿದ್ದಿರೋದ್ರಿಂದ ಅವಳಿಗೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ನಾನು ನನ್ನ ಅಕ್ಕ ನನ್ನ ಹಸ್ಬೆಂಡ್ 3 ಹೋಗಿದ್ವಿ. ಸೊ ಮನೆಯಲ್ಲಿ ಕೂಡ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿದ್ವಿ. ಅದೇ ಟೆನ್ಷನಲ್ಲಿ ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ ಆಯಿತು. ಸೊ ಹಾಗಾಗಿ ಇವತ್ತೇ ನಾನು ಎಲ್ಲ ಕೆಲಸವನ್ನು ಕೂಡ ಮನೆಯಲ್ಲಿ ಕೂಡ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡೋಣ. ನಾಳೆ ಊರಿಗೆ ಹೋಗೋ ಕಾರಣ ಮನೇಲೇನು ಪೂಜೆ ಮಾಡ್ಕೊಳಕ್ಕಾಗಲ್ವಲ್ಲ. ಸೊ ನಾನು ಮನೇಲೂ ಕೂಡ ಪೂಜೆ ಮಾಡಬೇಕಲ್ವ ಅನ್ನೋದಕ್ಕೋಸ್ಕರ ಎಲ್ಲವನ್ನು ಕೂಡ ನಾನು ಇವತ್ತಿನ ದಿನವೇ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎದ್ದು ಹೋಗೋಣ ಅಂತ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊತಿದ್ದೀನಿ. ಹಾಗೆ ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಸಿಂಪಲ್ಲಾಗಿ ಏನಾದರೂ ಸ್ಪೆಷಲ್ ಆಗಿರುವಂಥ ಪೂರಿ ಹಾಗೆ ಸಾಗು ಮಾಡ್ಕೊಂಬಿಡೋಣ ಅಂತ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊತಿದ್ದೀನಿ. ಅದರಂತಲ್ಲೂ ಈ ಹಬ್ಬಕ್ಕೆ ಹೋಗಬೇಕು ಅಂತಂದರೆ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಸೊ ನನಗೆ ನನ್ನ ಅಪ್ಪ ಇಲ್ಲ. ಸೊ ಹಾಗಾಗಿ ನಾನು ಇವತ್ತು ನನ್ನ ತವ್ರ ಮನೆಯಲ್ಲಿ ಹಬ್ಬನ
ತವ್ರ ಮನೆ ಹಬ್ಬಕ್ಕೆ ಹೊರಟ್ವಿ. ಸೊ ಬೆಳಗಿನ ಜಾವನೇ 4 ಓ ಕ್ಲಾಕಿಗೆ ಎದ್ದು ಹೊರಟ್ಬಿಡೋಣ ಅಂತ ನೈಟ್ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡಿದ್ವಿ. ಬೆಳಿಗ್ಗೆ ಅಲ್ಲೇ ಎಲ್ಲ ಸ್ನಾನ ಮಾಡಿಕೊಂಡು ಊರಿಗೆ ನಾನು, ನನ್ನ ಅಕ್ಕ ಹಾಗೆ ನನ್ನ ಹಸ್ಬೆಂಡ್ ಕೂಡ ಮೂವರು ಕೂಡ ಹೊರಟ್ವಿ. ಸೊ ಬಸ್ಸಲ್ಲಿ ಹೋಗಿರೋದ್ರಿಂದ ನಾನ್ ಸ್ಟಾಪ್ ಗಾಡಿನಲ್ಲಿ 2 ಅವರ್ಸ್ಗೆಲ್ಲ ಮನೆ ರೀಚ್ ಆದ್ವಿ. ಅಷ್ಟೊತ್ತೊಳಗಡೆ ಅಡುಗೆ ಎಲ್ಲವನ್ನು ಕೂಡ ನಮ್ಮ ಮನೇಲಿ ಮಾಡಿಬಿಟ್ಟಿದ್ರು. ಮನೆಗೆ ಹೊರಡೋದಕ್ಕೆ ನಾವು 9:30ನೇ ಆಗೋಗ್ಬಿಟ್ಟಿತ್ತು. ಅಡುಗೆ ಎಲ್ಲ ಕೂಡ ಮಾಡಿದ್ರು. ಸೊ ನಾವು ಯಾವ ಥರ ಈ ಹಬ್ಬನ ಆಚರಣೆ ಮಾಡ್ತೀವಿ ಅಂತಂದರೆ, ಎಲ್ಲ ಅಡುಗೆ ಆದ ನಂತರ ಮನೆಗೆ ಪೂಜಾರಿನ ಕರೆಸಿ ತರ್ಪಣ ಎಲ್ಲ ಬಿಡಿಸಿ ನಂತರ ನಾವು ಈ ಥರ ಎಲೆ ಇಟ್ಟು ಎಡೆನ ಇಡ್ತೀವಿ. ಮಾಡಿರುವಂಥ ಐಟಮ್ಸ್ನೆಲ್ಲ ಇಟ್ಟು ಎಡೆನ ಮಾಡಿ ಪೂಜೆನ ಮಾಡಿ ನಂತರ ನಾವು ಊಟನ ಮಾಡ್ತೀವಿ. ನಮ್ಮ ಮನೇಲಿ ಹಿರಿಮಗ ನಮ್ಮ ಅಪ್ಪನೇ ಆಗಿರೋದ್ರಿಂದ ನಮ್ಮ ಅಪ್ಪ ತೀರೋಗ್ಬಿಟ್ಟಿದ್ರು. ಸೊ ನನ್ನ ಹಸ್ಬೆಂಡು ಅಥವಾ ನಮ್ಮ ಚಿಕ್ಕಪ್ಪ ಯಾರಾದರೂ ಒಬ್ಬರು ನಮ್ಮ ಅಪ್ಪನಿಗೆ ತರ್ಪಣನ ಬಿಡ್ತಾರೆ. ಸೊ ಈ ಸಲ ನಮ್ಮ ಚಿಕ್ಕಪ್ಪನ ಬಿಟ್ಟಿದ್ರು. ಸೊ ಎಲ್ಲವನ್ನು ಕೂಡ ಮುಗಿಸ್ಕೊಂಡ ನಂತರ ನಾವು ಹೊರಡೋ ಸಮಯ ಬಂತು. ಸೊ ಅಮ್ಮ ಎಲ್ಲ ಸಿಹಿ ಅಡುಗೆ ಎಲ್ಲ ಮಾಡಿರೋದೆಲ್ಲ ನಮಗೂ ಕೂಡ ತುಂಬಿಕೊಟ್ರು. ನಾವು ಮಕ್ಕಳನ್ನ ಬಿಟ್ಟು ಬಂದಿರೋ ಕಾರಣ ನಾವು ಹೊರಡಲೇಬೇಕಾಗಿತ್ತು. ಸೊ ಹಾಗಾಗಿ ಹೊರಟ್ವಿ. ಸೊ ನಾವು ಒಂದು ದಿನ ಖಾರದ ಅಡುಗೆನ ಮಾಡ್ತೀವಿ, ಮತ್ತೊಂದು ದಿನ ಸಿಹಿ ಅಡುಗೆನ ಮಾಡ್ತೀವಿ. ಖಾರದ ಅಡುಗೆ ದಿನ ನಾವು ಎಲೆ ಇಟ್ಟು ಏನು ಎಡೆ ಇಡೋಲ್ಲ, ನಾರ್ಮಲ್ ಅವ್ರ ಫೋಟೋ ಮುಂದೆ ಮಾಡಿರುವಂಥ ಅಡುಗೆಗಳನ್ನು ಇಟ್ಟು ಪೂಜೆನ ಮಾಡ್ತೀವಿ ಅಷ್ಟೇ. ಸಿಹಿ ಅಡುಗೆ ದಿನ ಈ ಥರ ಎಲ್ಲ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಸೊ ಮಕ್ಕಳನ್ನ ಬಿಟ್ಟು ಬಂದಿರೋ ಕಾರಣ ನಾವು ಹೊರಡಲೇಬೇಕಾಗಿತ್ತು. ಸೊ ಹಾಗಾಗಿ ನಾವು ಕೂಡ ಮೊನ್ನೆ ನಾವು ಒಂದು 5:30ಗೆ ಬಿಟ್ವಿ. ಸೊ ಮೈಸೂರು ರೀಚ್ ಆಗೋದಕ್ಕೆ 6:30ನೇ ಆಗೋಗ್ಬಿಡ್ತು. ನಮ್ಮ ಮೈಸೂರಿಂದ ನಮ್ಮೂರಿಗೆ 1 ಅವರ್ ಆಗುತ್ತೆ. ನಮ್ಮದು ಒಂದು ಚಿಕ್ಕ ಹಳ್ಳಿ. ಸೊ ನಾವು ಮೈಸೂರಲ್ಲಿ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಸೊ ಏನು ಅಂತಂದರೆ ದಸರಾ ಟೈಮ್ ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮೈಸೂರಲ್ಲಿ ನಾವು ಹುಟ್ಟಿರೋದೇ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ನೋಡ್ಬೋದು ಕಂಪ್ಲೀಟಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಬಟ್ ಯಾವ ಲೈಟ್ಸ್ ಕೂಡ ಆನ್ ಮಾಡಿರಲಿಲ್ಲ. ಅರಮನೆಯಲ್ಲೂ ಕೂಡ ಅಷ್ಟೊಂದಾಗಿ ಏನು ಲೈಟಿಂಗ್ಸ್ ಆನ್ ಮಾಡಿರಲಿಲ್ಲ. 3/4% ಆನ್ ಮಾಡಿದ್ರು. ನೋಡೋದಕ್ಕೆ ಅಂತೂ ತುಂಬಾ ಚೆನ್ನಾಗಿತ್ತು. 3/4% ಲೈಟ್ ಆನ್ ಮಾಡೋದಕ್ಕೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿರಬೇಕಾದ್ರೆ ಫುಲ್ ಲೈಟಿಂಗ್ಸ್ ಆನ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಫುಲ್ ತುಂಬಾ ಇಷ್ಟ ಆಗ್ತಿತ್ತು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಬೆಂಗಳೂರಿಗೆ ತಲುಪಿದ್ವಿ. ನಾವು ಬೆಂಗಳೂರಿಗೆ ಹೋಗೋದಕ್ಕೆ ರೀಚ್ ಆಗೋದಕ್ಕೆ 12 ಓ ಕ್ಲಾಕೆ ಆಗೋಗ್ಬಿಟ್ಟಿತ್ತು. ಸೊ ಏನೂ ಇರಲಿಲ್ಲ. ಹಾಗೆ ಅಮ್ಮ ಕೊಟ್ಟು ಕಳಿಸಿರುವಂಥ ತಿಂಡಿಗಳು ಎಲ್ಲ ಇತ್ತು. ಹಾಗೆ ಅದನ್ನೇ ತಿಂದ್ಕೊಂಡು ಹಾಗೆ ಮಲ್ಕೊಂಡ್ವಿ. ಸೊ ಅಲ್ಲಿ ಖಾರದ ಅಡುಗೆ ದಿನ ನಾವು ಇರಲಿಲ್ವಲ್ಲ. ಸೊ ಹಾಗಾಗಿ ನಮ್ಮನೇಲೆ ನಾನು ಖಾರದ ಅಡುಗೆನ ಎಡೆನ ಮಾಡಿ ಹಾಗೆ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡೋಣ ಅಂತ ಇವತ್ತು ಮೀನು ಸಾಂಬಾರನ್ನ ಮಾಡಿ ಹಾಗೆ ಕಬಾಬ್ನ ಮಾಡ್ತಿದ್ದೀನಿ. ಯಾಕಪ್ಪ ಅಂತಂದರೆ ನಮ್ಮ ಅಪ್ಪನಿಗೆ ಮೀನು ಅಂತಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಫಿಶ್ ಸಾಂಬಾರ್ ಜೊತೆಗೆ ಕಬಾಬ್ನ ಮಾಡ್ತಿದ್ದೀನಿ. ನಾನು ಈ ಕಬಾಬಿಗೆ 2 ಪ್ಯಾಕೆಟ್ ಆಗುವಷ್ಟು ಚಿಕನ್ ಕಬಾಬ್ನೇ ತೊಗೊಂಡಿದ್ದೀನಿ. ಮೊಟ್ಟೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ವಲ್ಪ ಉಪ್ಪನ್ನ ಬೆರೆಸಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ 1/2 ಅವರಿಂದ 1 ಅವರ್ ಅಥವಾ ಟೈಮ್ ಇದ್ದರೆ 2ರಿಂದ 3 ಅವರ್ ಎತ್ತಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಒಂದು 2 ಅವರ್ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ನಂತರ ನಾನಿಲ್ಲಿ ಎಣ್ಣೆಲೆ ಫ್ರೈ ಮಾಡಿರೋದನ್ನು ಕೂಡ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಸಾಂಬಾರು ಹಾಗೆ ಸ್ವಲ್ಪ ಕಬಾಬ್ನು ಮಾಡ್ಕೊಂಬಿಡೋಣ ಅಂತ 1 kg ಏನೋ ತೊಗೊಬಂದಿದ್ದೆ. ಅದರಲ್ಲಿ ಅರ್ಧ ಸಾಂಬಾರನ್ನ ಮಾಡಿಕೊಂಡೆ, ಅರ್ಧ ಕಬಾಬ್ನ ಮಾಡಿಕೊಂಡೆ. ನಮ್ಮ ಮನೇಲಿ ಸಾಂಬಾರು ಜಾಸ್ತಿ ಅಷ್ಟೊಂದು ಇಷ್ಟಪಡಲ್ಲ. ಸೊ ಕಬಾಬ್ ಈ ಥರ ಐಟಮ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ಕೂಡ ತಿಂತಾರೆ. ಸೊ ಇವಾಗ ಕಬಾಬ್ಗೆಲ್ಲ ರೆಡಿಯಾಗಿದೆ. ಸೊ ಹಾಗೆ ಎತ್ತಿಟ್ಕೊಂಬಿಡೋಣ. ಸಾಂಬಾರಿಗೆ ಬೇಕಿರುವಂಥ ಪೀಸ್ನ ರೆಡಿ ಮಾಡಿಕೊಂಡು ಎತ್ತಿಟ್ಕೊತಿದ್ದೀನಿ. ನಾನಿಲ್ಲಿ ಸಾಂಬಾರಿಗೆ ಒಂದು ಪ್ಯಾನಿಗೆ ಹಾಗೆ 2 ಗೆಡ್ಡೆ ಈರುಳ್ಳಿ ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಹುರುಗಡ್ಡೆ, ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಮೀಡಿಯಮ್ ಸೈಜ್ ಆಗುವಷ್ಟು ಒಂದು ಟೊಮೆಟೊ, ಒಂದು 2ರಿಂದ 3 ಇಂಚ್ ಆಗುವಷ್ಟು ಶುಂಠಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಒಂದು 4ರಿಂದ 5 ಪೀಸ್ ಆಗುವಷ್ಟು ಚಕ್ಕೆ, ಒಂದು 3ರಿಂದ 4 ಪೀಸ್ ಆಗುವಷ್ಟು ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1.5 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆದಷ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಬಿಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇದೆಲ್ಲವನ್ನು ಕೂಡ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ಒಂದು ಟೈಮಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ಮಾಡ್ಕೊತಿದ್ದೀನಿ. ನೀವು ಬೇಕು ಅಂತಂದರೆ ಜಾಸ್ತಿ ಮಾಡ್ಕೊಳ್ಳೋರಾಗಿದ್ದರೆ ಸ್ವಲ್ಪ ಜಾಸ್ತಿನೇ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. 1/4 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಅದನ್ನು ಕೂಡ ಸೇರಿಸ್ಕೊಂಡು ಸಾಂಬಾರು ಪುಡಿ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲವನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದ ನಂತರ ಅದೇ ಪ್ಯಾನಿಗೆ ನಾನು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಂಡ ನಂತರ ಫೈನ್ ಪೇಸ್ಟ್ ಮಾಡ್ಕೊಂಡಿರುವಂಥ ಮಸಾಲೆನ ಸೇರಿಸಿ ಬೇಕಾಗಿರುವಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಕೊನೆಯಲ್ಲಿ ಒಂದು ಉಪ್ಪು ಸೇರಿಸ್ಕೊಂಡು ಒಂದು 5ರಿಂದ 10 ನಿಮಿಷ ಹಾಗೆ ಕುದಿ ಬರೆಸ್ಕೊಂಡ್ಬಿಡೋಣ. ಜೊತೆಗೆ ನಾನಿಲ್ಲಿ ಮುದ್ದೆ ಕೂಡ ಮಾಡ್ಕೊತೀನಿ. ನಮ್ಮ ಅಪ್ಪಗೆ ಮುದ್ದೆ ಅಂತಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಇದರ ಕಾಂಬಿನೇಷನ್ ಆಗಿ ಮುದ್ದೆನೇ ಮಾಡ್ಕೊತಿದ್ದೀನಿ. ಸೊ ನಮಗೂ ಕೂಡ ಈ ಸಾಂಬಾರಿಗೆ ಮುದ್ದೆನೇ ಇಷ್ಟ. ಸೊ ಇವಾಗ ಸಾಂಬಾರು ಕೂಡ ಕುದಿ ಬಂದಿದೆ. ಸೊ ಇವಾಗ ಮಿಕ್ಕಿರುವಂಥ ಮೀನನ್ನೆಲ್ಲ ಸೇರಿಸ್ಕೊಂಡು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಬಿಡೋಣ. ಸೊ ಜಾಸ್ತಿ ಕೂಡ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲವನ್ನು ಕೂಡ ಕಲಸೋಗ್ಬಿಡುತ್ತೆ. ಮಧ್ಯೆ ಮಧ್ಯೆ ಸೌಟ್ ಕೂಡ ಆಡ್ಸೋಕ್ಕೆ ಹೋಗ್ಬೇಡಿ. ಒಂದು ಸಲ ಮೀನು ಹಾಕಿದ ನಂತರ ಒಂದು 5 ನಿಮಿಷ, 1-10 ನಿಮಿಷ, ಜಾಸ್ತಿ ಮೀನಿದ್ರೆ ಒಂದು 10 ನಿಮಿಷ ಅಷ್ಟೇ, 10 ನಿಮಿಷನೂ ಬೇಡ, ಒಂದು 5 ನಿಮಿಷದೊಳಗಡೆ ಎಲ್ಲವನ್ನು ಕೂಡ ಬೆಂದೋಗ್ಬಿಡುತ್ತೆ. ಸೊ ಈ ಕಡೆ ಮೀನು ಕೂಡ ಬೇಯ್ತಾ ಇದೆ. ಸೊ ಜೊತೆಗೆ ಮುದ್ದೆ ಕೂಡ ಮಾಡ್ಕೊಂಬಿಡೋಣ ಅಂತ ಮುದ್ದೆ ಕೂಡ ರೆಡಿಯಾಗಿದೆ. ಸೊ ಸಾಂಬಾರು ಕೂಡ ರೆಡಿಯಾಗಿದೆ.
ಸೊ ನೀವು ಹುಳಿ ನೋಡಿಕೊಂಡು ಬೇಕು ಅಂತಂದರೆ ಹುಳಿ ಕೂಡ ಜಾಸ್ತಿ ಹಾಕ್ಕೋಬೋದು. ಇಲ್ಲಪ್ಪ ನಮಗೆ ಸಾಕು ಅನ್ನೋರಿದ್ರೆ ಹಾಗೇನೂ ಕೂಡ ಮಾಡ್ಕೊಬೋದು. ಮೀನು ಸಾಂಬಾರು ಅಂತಂದರೆ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ, ಜಾಸ್ತಿ ಕೂಡ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇವಾಗ ಮೀನು ಸಾಂಬಾರು ಕೂಡ ರೆಡಿಯಾಗಿದೆ, ಮುದ್ದೆ ಕೂಡ ರೆಡಿಯಾಗಿದೆ, ಹಾಗೆ ರೈಸ್ ಕೂಡ ಮಾಡ್ಕೊಂಡಿದ್ದೆ. ಸೊ ಇವಾಗ ಕಬಾಬ್ ಕೂಡ ಬೆಂದಿದೆ. ಸೊ ಬನ್ನಿ ಇವಾಗ ನಾವು ಇದನ್ನು ಕೂಡ ಎಣ್ಣೆಯಲ್ಲಿ ಒಂದೊಂದೇ ಬಿಟ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ. ಸೊ ನಾನಿಲ್ಲಿ ಚಿಕನ್ ಕಬಾಬ್ನ ನಾರ್ಮಲಾಗಿ ಬಳಸ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಫಿಶ್ ಕಬಾಬ್ ಪೌಡರ್ ಪ್ಯಾಕೆಟ್ ಕೂಡ ಸೇರಿಸ್ಕೊಬೋದು. ಸೊ ನನಗೆ ಸ್ವಲ್ಪ ಟೈಮ್ ಕಡಿಮೆ ಇರೋದ್ರಿಂದ ನಾನು ಚಿಕನ್ ಕಬಾಬ್ನೇ ತೊಗೊಂಡಿದ್ದೀನಿ. ಇಲ್ಲಾಂತಂದರೆ ನಾನು ಯಾವುದೇ ತರಹದ ನಾರ್ಮಲಾಗಿ ಕಬಾಬ್ ಪೌಡ್ರನ್ನ ಜಾಸ್ತಿ ಯೂಸ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಸೊ ಇವಾಗ ನೋಡಿ ಎರಡೂ ಸೈಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಇದಕ್ಕೆ ಮೀನು ಅಂತಂದರೆ ಬೇಗನೆ ಬೆಂದೋಗಿಬಿಡುತ್ತೆ. ಸೊ ಜಾಸ್ತಿ ಹೊತ್ತು ನಾವು ಬೇಯಿಸೋ ಅಗತ್ಯ ಇಲ್ಲ. ಚಿಕನ್ ಕಬಾಬ್ ಥರ ಮೀಡಿಯಮಾಗಿ ಒಂದು 2 ನಿಮಿಷಕ್ಕೆಲ್ಲ ಬೆಂದೋಗಿಬಿಡುತ್ತೆ. ಸೊ ನಿಮಗೆ ಮೀನು ಯಾವ ಥರ ಬೆಂದಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಈ ಥರ ಒಂದು ಫೋರ್ಕ್ ಸ್ಪೂನ್ ತೊಗೊಂಡು ಈ ಥರ ಅದ್ರ ಪ್ರೆಸ್ ಮಾಡಿದ ನಂತರ ಬಂದರೆ ತಕ್ಷಣ ಬಂದುಬಿಟ್ರೆ ಅದು ಬೆಂದಿದೆ ಅಂತ, ಇಲ್ಲ ಸ್ವಲ್ಪ ಅಂಟ್ಕೋತಾ ಇದೆ ಅಂದರೆ ಅದು ಬೆಂದಿಲ್ಲ ಅಂತ ಅರ್ಥ. ಸೊ ಇವಾಗ ನೋಡಿ ಕಂಪ್ಲೀಟಾಗಿ ಬೆಂದಿದೆ. ಸೊ ಅಡುಗೆ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊತಿದ್ದೀನಿ. ಇವಾಗ ಹಾಗೆ ತಟ್ಟೆನಲ್ಲಿ ಎಲ್ಲವನ್ನು ಕೂಡ ಜೋಡಿಸ್ಕೊಂಡು ಫೋಟೋ ಮುಂದೆ ಇಟ್ಟು ಹಾಗೆ ಒಂದು ಪೂಜೆ ಕೂಡ ಮಾಡ್ಕೊಂಡ್ಬಿಟ್ಟೆ. ಸೊ ನಮ್ಮ ಅಪ್ಪಾಜಿ ನೆನಪಂತೂ ಇವತ್ತು ತುಂಬಾ ಆಯಿತು. ನಮಗಂತೂ ನಮ್ಮ ಅಪ್ಪ ಅಂತಂದರೆ ತುಂಬಾ ಇಷ್ಟ. ಸೊ ಎಲ್ರಿಗೂ ಅಪ್ಪಾಜಿ ಅಂತಂದರೆ ತುಂಬಾ ಇಷ್ಟ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ದಿನ ನಮ್ಮ ಅಪ್ಪ ತುಂಬಾ ನೆನಪಾಗ್ತಾಯಿದ್ರು. ಸೊ ನನಗಂತೂ ಕಣ್ಣಲ್ಲಿ ನೀರೇ ಬಂದುಬಿಡ್ತು ಅಂತಲೇ ಹೇಳ್ಬೋದು. ಇತ್ತು ಇವತ್ತಿನ ವಿಡಿಯೋ. ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ.